ಬೆಳಗಾವಿ ಮೂಲದ ಅಪ್ರಾಪ್ತೆ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ಆರೋಪದಡಿ ಬಾಗಲಕೋಟೆ ಮೂಲದ ಗಾಯಕ ಮೈಲಾರಿಯನ್ನ ಬಂಧಿಸಲಾಗಿದೆ. ಮಹಾರಾಷ್ಟ್ರದತ್ತ ಹೊರಟಿದ್ದ ಆರೋಪಿಯನ್ನ ಮಹಾಲಿಂಗಪುರ ಠಾಣೆ ಪೊಲೀಸರು ರಾತ್ರಿ ಬಂಧಿಸಿ ಪೋಕ್ಸೋ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಈ ವೇಳೆ ಆರೋಪಿಯನ್ನ 14 ದಿನಗಳ ಕಾಲ ನ್ಯಾಯಾಂಗ ಕಸ್ಟಡಿಗೆ ನೀಡಲಾಯಿತು. ಇನ್ನು ಈ ಬಗ್ಗೆ ಮಾತನಾಡಿರೋ ಮೈಲಾರಿ, ನನ್ನ ಏಳಿಗೆ ಸಹಿಸದವರು ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದು ಸರ್ಕಾರಿ ಶಾಲೆ. ಕೆಲ ಮಕ್ಕಳು ಅಯ್ಯಪ್ಪನ ಮಾಲೆ ಧರಿಸಿ ತರಗತಿಗೆ ಹಾಜರಾಗಿದ್ದಾರೆ. ಇದೇ ವಿಚಾರ ಸಂಘರ್ಷ ಸೃಷ್ಟಿಸಿದೆ. ಮಾಲಾಧಾರಿ ವಿದ್ಯಾರ್ಥಿಗಳನ್ನ ತರಗತಿಯಿಂದ ಹೊರಕಳಿಸಿದ ಆರೋಪ. ಶಾಲಾ ಸಿಬ್ಬಂದಿ ವಿರುದ್ಧ ಪೋಷಕರು ಮಾಲಾಧಾರಿಗಳು ಗರಂ. ತುಮಕೂರಿನ ಮರಳೂರು ದಿಣ್ಣೆಯ ಸರ್ಕಾರಿ ಶಾಲೆಯ ಆವರಣದಲ್ಲಿ ಇವತ್ತು ವಾಗ್ವಾದ, ಆಕ್ರೋಶ ಭುಗಿಲೆದ್ದಿತ್ತು. ಯಾಕಂದ್ರೆ ಶಾಲಾ ಶಿಕ್ಷಕಿ ಭಾಗ್ಯ ಅಯ್ಯಪ್ಪ ಮಾಲೆ ಧರಿಸಿದ್ದ 6ನೇ ತರಗತಿಯ 2 ಮಕ್ಕಳನ್ನ ಕತ್ತು ಹಿಡಿದು ಹೊರಗೆ ಹಾಕಿದ್ದಾರೆಂಬ ಆರೋಪ ಕೇಳಿ ಬಂದಿದೆ. ಇವ್ರಿಗೆ ಕೇಳಿಸ್ಲಿಲ್ಲ, ನಾವು ಹೋದೆ, ಅದಕ್ಕೆ ಹೋಗಿ ಎಡಿಮಿಸ್ ಹೊಡೆದಿ ಇವ್ರು ಕಿಡ್ಚಿದ್ರು. ಕುತ್ತೆ ಹಿಡ್ಕೊಂಡು ಇವ್ರು ಕ್ಲಾಸಿಗೆ. ಇನ್ನು ಶಾಲೆಗಳಲ್ಲಿ ಧಾರ್ಮಿಕ ವಸ್ತ್ರಗಳನ್ನ ಧರಿಸುವಂತಿಲ್ಲ. ಅಲ್ಲದೆ ಶಾಲೆಯಲ್ಲಿ ಮೊಟ್ಟೆಯನ್ನು ಬೇಯಿಸ್ತೀವಿ, ಇದರಿಂದ ಶಾಲೆಗೆ ಮಾಲೆಯನ್ನ ಧರಿಸಿ ಬರೋದು ಬೇಡ ಅಂತ ಮಕ್ಕಳಿಗೆ ತಿಳುವಳಿಕೆ ನೀಡಿದೆ. ಆದ್ರೆ ಅದನ್ನ ಅಪಾರ್ಥ ಮಾಡ್ಕೊಂಡಿದ್ದಾರೆ ಅಂತ ಶಿಕ್ಷಕಿ ಸ್ಪಷ್ಟನೆ ನೀಡಿದ್ರು. ನಾನು ಬಿಇಒ ಫೋನ್ ಮಾಡಿದ್ದೆ, ಅವ್ರು ಹೇಳಿದ್ರು ಮಾಲೆ ಹಾಕಿಸ್ಕೊಂಡು ಬರಬಾರ್ದು, ಬೇಡ ಅಂತ ಹೇಳ್ತಾ ಇಲ್ಲ ಸರ್. ನಾವು ಹೇಳ್ತಾ ಇರೋದು ಚಕ್ಕರ್ ಹೊಡಿಬೇಡಿ, ಮತ್ತೆ ಮಾಲೆ ಹಾಕಿಸ್ಕೊಂಡಿದ್ದೀರಾ, ಇಲ್ಲೆಲ್ಲ ಮೊಟ್ಟೆ ಬೇಯಿಸೋದು, ಹೆಣ್ಮಕ್ಳು ಮೆಚೂರ್ಡ್ ಆಗಿದ್ದಾರೆ, ತಟ್ಟು ಮುಟ್ಟು ಆಗುತ್ತೆ ಅಂತ ಹೇಳ್ತಿದ್ವಿ. ಆಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ ಪ್ರಾರ್ಥನೆ ಮಾಡ್ತೀವಿ, ಭಜನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಧ್ಯ ಓಡೋಗ್ತೀರಾ, ಅವಾಗ ಏನಾದ್ರು ಆದರೆ ನಾವು ಜವಾಬ್ದಾರರಲ್ಲ ಅಂತ ನಾವು ಹೇಳ್ತಾ ಇರೋದು. ಸದ್ಯ ಇದೇ ವಿಷಯ ಡಿಡಿಪಿಐ ಕಚೇರಿವರೆಗೂ ತಲುಪಿದೆ. ಮಕ್ಕಳು ಯೂನಿಫಾರ್ಮ್ ಧರಿಸದೇ ಇದ್ದಿದ್ದಕ್ಕೆ ಬುದ್ಧಿ ಮಾತು ಹೇಳಿದ್ರ, ಮಾಲಾಧಾರಿ ವಿದ್ಯಾರ್ಥಿಗಳನ್ನ ಉದ್ದೇಶಪೂರ್ವಕವಾಗಿ ಹೊರಗೆ ಹಾಕಿದ್ರ ಅನ್ನೋ ಆರೋಪಕ್ಕೆ ಇನ್ನಷ್ಟೇ ಉತ್ತರ ಸಿಗಬೇಕಿದೆ. ಜಗದೀಶ್, TV9, ತುಮಕೂರು.